ನಮ್ಮ ಬಾಲಕಿಯಾದ ಶ್ರೀ ಜನ್ಯರವರು ನಿಮಗೆ ಒಂದು ತಿಂಡಿ ಪದಾರ್ಥವನ್ನು ತಯಾರಿಸಿ ತೋರಿಸಲು ಬಂದಿದ್ದಾರೆ. ಕೊತ್ತಂಬರಿ ಸೊಪ್ಪು. ಸಾರಿ, ಕೋಸಂಬರಿನ ಕೊತ್ತಂಬರಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಗು ಹಂಗೆ ಹೇಳುತ್ತೆ, ನಿಮ್ಮ ಮನೆಯಲ್ಲೂ ಮಗು ಇದ್ರೆ ಹಂಗೆ ಹೇಳುತ್ತೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಕೊತ್ತಂಬರಿ ಅನ್ನೋ ಕೋಸಂಬರಿ ಹೆಂಗೆ ಅನ್ನ ತಯಾರಿ ಮಾಡ್ತೀರಾ? ವಿಸ್ತರಿಸಿ ಹೇಳ್ತೀವಿ. ಒಂದ್ಸರಿ ನಮ್ಮ ವೀಕ್ಷಕರಿಗೋಸ್ಕರ ಇದೆಲ್ಲ ಏನು ಅಂತ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಏನಿದೆ? ಕೊತ್ತಂಬರಿ ಸೊಪ್ಪೆಲ್ಲ ಕೋಸಂಬರಿ ಸೊಪ್ಪೆಲ್ಲ ಕೊತ್ತಂಬರಿ ಅಂತ ಹೇಳ್ತಿದ್ದಾರೆ. ಕ್ಷಮಿಸಿ. ಮುಂದಾಲ್, ಕುಕುಂಬರ್, ಕ್ಯಾರೆಟ್, ಮತ್ತೆ ಉಪ್ಪು, ಮತ್ತೆ ನಿಂಬೆಹಣ್ಣು, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಕೊಕೊನಟ್. ಫಸ್ಟ್ ಇದಕ್ಕೆ ಮುಂದಾಲ್ ಹಾಕಬೇಕು. ನೋಡಿ ಸ್ನೇಹಿತರೆ, ಈಗ ಮೂಗನ್ನು ಹೆಂಗೆ ಸ್ಪ್ರೆಡ್ ಮಾಡಿದ್ದಾರೆ ಅಂತ ನಿಮ್ಮ ಮನೆಯಲ್ಲಿ ಇದೇ ಥರ ಸ್ಪ್ರೆಡ್ ಮಾಡ್ತಾರೆ. ನೋಡಿ ಹಿಂಗೆ ಸ್ಪ್ರೆಡ್ ಮಾಡಿದ್ದಾರೆ ಅಂತ. ಸ್ಪ್ರೆಡ್ ಮಾಡ್ತೀನಿ ಅಂತ ಬರೀ ಪ್ಲೇಟಲ್ಲಿ ಸ್ಪ್ರೆಡ್ ಮಾಡಿ, ಈ ಥರ ಟೇಬಲಲ್ಲೆಲ್ಲ ಸ್ಪ್ರೆಡ್ ಮಾಡಿ. ಆಮೇಲೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮಗು ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಅರೆದು ತುರಿದು ಇಟ್ಕೊಂಡಿರುವ ಕ್ಯಾರೆಟನ್ನು ಇವಾಗ ಮಿಶ್ರಣ ಮಾಡ್ತಾ ಇದ್ದೀವಿ. ನೀವು ಇದೇ ಥರ ಹಾಕೊಂಡು ಕೈ ಕಾಲೆಲ್ಲ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಗರಿಯಾಗಿರೋ ಕುಕುಂಬರ್ ಹೇಗೆ ಬಂದು ಉಳಿತಾ ಇದೆ. ಕೆಂಪು ಮಾಸಿನ ಮೇಲೆ ಬಿಳಿ ಸೂರ್ಯನು ಉದಯ ಆಗುತ್ತಾ ಸನ್ನಿವೇಶ ಕಂಡು ಬರ್ತಾ ಇದೆ. ಮುಂದಿನ ಸಾಮಗ್ರಿಯನ್ನು ಮಿಶ್ರಣ ತಯಾರಿ. ಈಗ ಮುಂದೆ ಬೇಕಾಗಿರುವಂಥದ್ದು ತುರಿದಿಟ್ಟುಕೊಂಡಿರುವಂಥ ಕೊಬ್ಬರಿ. ಈಗ ಅದನ್ನು ಕೊಸ ಅಂತ ಈ ಥರ ಕೊಸ ಎಲ್ಲ ನೋಡಿ, ಇದನ್ನು ಆಂಗ್ಲ ಭಾಷೆಯಲ್ಲಿ ತಟ್ಟೆಯ ಮೇಲಾಗಿ ಊರು ತುಂಬ ಹಾಕ್ಬೇಡಿ. ಈಗ ಮುಂದಿನ ಸಾಮಗ್ರಿ ಕತ್ತರಿಸಿ ಇಟ್ಕೊಂಡಿರುವ ಕೊತ್ತಂಬರಿಯನ್ನು ಕೊತ್ತನೆ ಹಾಕಬೇಕು. ಈ ಥರ ಕೊತ್ತನೆ ಹಾಕಬೇಕು. ಏನು ಮಾಡ್ತಿದ್ಯಾ? ಕೊತ್ತಂಬರಿ ಯಾರು ಬೇಕು? ಕೊತ್ತಂಬರಿ. ಇವಾಗ ಮುಂದಿನ ಸಾಮಗ್ರಿ ಆಗಿರುವಂತಹ ನಿಂಬೆಹಣ್ಣು ಅಂದರೆ ಲೆಮನ್ ತಗೊಂಡು ಹಿಂಗೆ ಎತ್ಕೊಂಡು ಗೊತ್ತಾಯ್ತು. ಥ್ಯಾಂಕ್ ಯು. ಹಾಕೋಬೇಕು ಒಂದು ಕಡೆ ಎಲ್ಲ ವೆಜಿಟೇಬಲ್ಸ್ ಬರಬೇಕು. ಆ ಥರ ಕೊತ್ತಂಬರಿ ಅಂತ ಏನಿದೆ, ಬಹಳ ಸುಂದರವಾಗಿ ಬಂದಿದೆ. ನೀವು ಕೇಕ್ ಬಬಲ್ ಪಪ್ಪ. ನಿಮ್ಮ ಮನೆಯಲ್ಲೂ ಈ ಥರ ಕೋಸಂಬರಿ ಮಾಡಿ ಆಮೇಲೆ